ಕೆಲವೊಬ್ಬರಿಗೆ ಮೂವಿ ಸಿ ಮಾಡ್ಲಿಲ್ಲ ಅಂದ್ರೆ ಸ್ಲೀಪೇ ಕಮ್ ಮಾಡಲ್ಲ. ಇನ್ನ ಕೆಲವೊಬ್ಬರಿಗೆ ಫೋನಲ್ಲಿ ಟಾಕ್ ಮಾಡ್ಲಿಲ್ಲ ಅಂದ್ರೆ ಸ್ಲೀಪೇ ಕಮ್ ಮಾಡಲ್ಲ. ಇನ್ನ ಕೆಲವೊಬ್ಬರಿಗೆ ಬೇರೆಯವ್ರ ಸ್ಲೀಪ್ ನ ಸ್ಪಾಯ್ಲ್ ಮಾಡ್ಲಿಲ್ಲ ಅಂದ್ರೆ ಸ್ಲೀಪೇ ಕಮ್ ಮಾಡಲ್ಲ. ಇದಕ್ಕೆ ಏನ್ ಟ್ರೀಟ್ಮೆಂಟ್ ಕೊಡ್ಬೇಕು ನೀವೇ ಟೆಲ್ ಮಾಡಿ. You are not for this, baby. I am your naughty baby. ಏಜುಲಕಲ್ ಕಿಸ್ಸು ಕೊಡ್ತೀನಿ ಮಿಸ್ ಮಾಡ್ಕೋಬೇಡ. ನಾನು ನಿನ್ನ ರಾಜ್ಕುಮಾರ ಸಿಟ್ ಮಾಡ್ಕೋಬೇಡ. ನೀನು ನನ್ನ ಲವ್ ಮಿನಿಸ್ಟರ್, ನೀನು ನನ್ನ ಹಾರ್ಟ್ ಮಿನಿಸ್ಟರ್, ನೀನೇ ನನ್ನ ಒನ್ ಅಂಡ್ ಓನ್ಲಿ ಹೋಮ್ ಮಿನಿಸ್ಟರ್. ಚಿನ್ನ, ನಿನ್ನೆ ಮಾರ್ಕೆಟ್ ಅಲ್ಲಪ್ಪ ಫ್ರೆಶ್ ಆಗಿರೋ ತರಕಾರಿ ಇದೆ ತಗೊಳ್ಳಿ ಸಾರ್, ಫ್ರೆಶ್ ಆಗಿರೋ ತರಕಾರಿ ಇದೆ ತಗೊಳ್ಳಿ ಸಾರ್ ಅಂತಿದ್ದ ಕಣೆ. ಹೌದೇನ್ರಿ? ಮತ್ತೆ ಯಾಕೆ ತರ್ಲಿಲ್ಲ? ಅವ್ನು ನೋಡಿದಾಗ ನಿಮ್ಮ ಅಪ್ಪ ನಿನ್ನ ನನಗೆ ಕೊಟ್ಟು ಮದುವೆ ಮಾಡಿದ್ ನೆನಪಾಯ್ತು. ಮತ್ತೆ ಅಲ್ಲಿ ಮೋಸ ಹೋಗ್ಬಿಡ್ತೇನೋ ಅಂತ ತರ್ಲಿಲ್ಲ. ಇವತ್ತಪ್ಪ ಭಿಕ್ಷುಕ ಬಂದಿದ್ದ, ಅವನು ಕೇಳಿದ್ರೆ 50 ರೂಪಾಯಿ ಭಿಕ್ಷೆ ಹಾಕ್ದೆ. 50 ರೂಪಾಯಿನ ಯಾಕೆ ಹಾಕಿದೆ ನೀನು? ಅವನ್ನ ನೋಡ್ದಾಗ್ಲು ಆವತ್ತು ನಿಮ್ಮಪ್ಪ ನಮ್ಮಪ್ಪನ ಹತ್ರ ಡೌರಿ ಕೇಳಿದ್ ನೆನ್ಪಾಯ್ತು. ತಿನ್ನಕ್ ಗೊತ್ತಿಲ್ವೇನೋ ಅಂತ ಹಾಕ್ದೆ. ಮಗ ಒಂದ್ ಸೈಕಲ್ ಕೇಳಿದ್ರೆ ಕೊಡ್ಸಕ್ಕಾಗಲ್ಲ, ಜಜ್ಜಿ 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 ಸಾಯಿಸ್ತಾರಂತೆ. ಲೇ, ಅವನು ಮೊನ್ನೆ ಹೊಸಾಮ ಬೇಕು ಅಂತಿದ್ದ, ಮತ್ತೆ ಕೇಳಿದೆಲ್ಲ ಕೊಡ್ಸಕ್ಕಾಗತ್ತಾ? ಅದೇ. ಹಲೋ ಪಪ್ಪ. ಮಗಳೇ, ನಿಮ್ಮ ಅಕ್ಕನ ಮದುವೆ ಆಗ ಗಂಡು ನಿಮ್ಮ ಮನೆ ಹತ್ರ ಬಂದಿದ್ದಾನಪ್ಪ. ಅವನು ತುಂಬಾ ಲಕ್ಕಿ ಫೆಲೋ. ಅವನು ಯಾರ ಮನೆಗೆ ಹೋಗ್ತಾನೋ ಅವ್ರ ಮನೆಗೆಲ್ಲ ಮಕ್ಕಳಾಗಿದ್ದವಂತೆ. ಅವ್ನ್ ಯಾರ ಮನೇಲಿ ಇರ್ತಾನೋ ಲಕ್ಷಾಂತರ ರೂಪಾಯಿ ದುಡ್ಡು ಬಂದಿರುತ್ತಂತೆ. ನೀವು ಅವ್ರನ್ನ ಹಲೋ ಮಾವ, ನೀವೇನು ತಲೆ ಕಳ್ಸಕ್ ಹೋಗ್ಬೇಡಿ, ನಮ್ಮ ಮನೆಗೆ ಕಳಿಸಿ ಹೂವು ನೋಡ್ಕೋತೇನೆ. ಏನೇ ನಿಮ್ಮಪ್ಪ ಬಾವ್ಯಾಳನ್ ಬಗ್ಗೆ ಸಿಕ್ಕಾಪಟ್ಟೆ ಬಿಲ್ಡಪ್ ಕೊಡ್ತಾನೆ, ನನ್ನ ಬಗ್ಗೆ ಒಂದಿನ ನಿಂಗೆ ಹೇಳಲೇ ಇಲ್ಲ. ಅಯ್ಯೋ, ನನ್ನ ಹತ್ರ ಹೇಳಿದ್ರಲ್ಲ. ಹೌದಾ? ಏನಂತ? ಕಿತ್ತೋಗಿರೋನು ಅಂತ. ಬಾಸ್ ಫೋನ್ ಮಾಡ್ತಾರೆ ಕಡೆ. ಬಾಸು ದಿ ಬಾಸ ಅಲ್ಲ, ನಮ್ ಕಂಪನಿ ಬಾಸ್. ಕಂಪನಿ ಬಾಸ. ಹಲೋ ಬಾಸ್. ಹಲೋ, ಹೇಳಿ ಬಾಸ್. ನೋಡಿ, ನಾಳೆ ನಮ್ ಕಂಪ್ನಿಗೆ 1 ಕೋಟಿ ಪ್ರಾಜೆಕ್ಟ್ ಅಪ್ರೂವ್ ಆಗ್ತಾ ಇದೆ. ಅದನ್ನ ಓಕೆ ಮಾಡೋಕೆ ನೀವು ಹೋಗ್ತಾ ಇದ್ದೀರಾ. ಅದೇನಾದ್ರೂ ನಮ್ ಕಂಪ್ನಿಗೆ ಸಿಕ್ತು ಅಂದ್ರೆ 2% ದುಡ್ಡು ನಿಮಗೆ ಸಿಗುತ್ತೆ. ನೀವು ಹೋಗ್ತೀರಾ ಅಂದ್ರೆ ಹೂವನಿ, ಇಲ್ಲ ಬೇರೆ ಯಾರನ್ನಾದ್ರೂ ವ್ಯವಸ್ಥೆ ಮಾಡ್ಕೋತೀವಿ. ಇಲ್ಲ ಬಾಸ್, ನಾನು ಹೋಗ್ತೇನೆ ಬಾಸ್. ಥ್ಯಾಂಕ್ ಯು ಬಾಸ್. ಓಕೆ ಓಕೆ. ನಿಮ್ಮ ಅಕ್ಕನ ಮದುವೆ ಅಂತ ಲಕ್ಕಿ ಪರ್ಸನ್ ನಮ್ ಮನೆಗ್ ಬರ್ತಿದ್ದೇನೆ ಅಂತಿದ್ದಂಗ್ಲೆ ಅದೃಷ್ಟ ಕುಲಾಯಿಸ್ತು ಕಣೆ. ನೋಡು, ಅವ್ರ ಮನೆಗ್ ಬಂದಾಗ ತಿನ್ನಕ್ಕೆ ಉಣ್ಣಕ್ಕೆ ಮಲ್ಗಕ್ಕೆ ಯಾವುದಕ್ಕೂ ಸಮಸ್ಯೆ ಆಗ್ಬಾರ್ದು. ಓಕೆ ರೀ. ಓಕೆ. ಯಾರು? ಸರ್ ನೀವು ಸರ್ ನೀವು ಯಾರು ಸರ್ ನೀವು? ಏನ್ ಸರ್, ನಮ್ಮನೆ ಬಂದು ನನ್ನ ಯಾರಂತ ಕೇಳ್ತಿರಲ್ಲ. ಆದ್ರೆ ನಿಮ್ ಬಗ್ಗೆ ನಮ್ಮ ಮಾವ ಹೇಳಿದ್ರು. ಬನ್ನಿ ಕೂತ್ಕೊಳ್ಳಿ. ಇರ್ಲಿ ಇರ್ಲಿ ಇರ್ಲಿ, ಪರವಾಗಿಲ್ಲ. ವಾವ್, ಏನ್ ನೋಡ್ತಾ ಇದೀರಾ? ಮೇಲ್ಗಡೆ ದೇವ್ರು ಕಾಣಿಸ್ತಾ ಇದ್ದಾನೆ, ಕೆಳಗಿಂದ ನೋಡ್ತಾ ಇದ್ದೀನಿ. ಮತ್ತಿನ್ನೇನ್ ಸರ್, ಮನೆಗ್ ಬಂದ್ಮೇಲೆ ಏನ್ ನೋಡ್ತಾರೆ? ಮನೆ ನೋಡ್ತಾ ಇದ್ದೀನಿ ಸರ್. ಏನ್ ಚೆನ್ನಾಗಿದೆ ಸರ್? ತುಂಬಾ ಚೆನ್ನಾಗಿ ಕಟ್ಸಿದೀರಾ ಸರ್. ನಂಗೆ ರೂಮ್ ಎಲ್ಲಿದೆ? ಅಲ್ಲಿದೆ, ಹೋಗಿ. ಥ್ಯಾಂಕ್ ಯು ಸೋ ಮಚ್ ಸರ್. ರೂಮಲ್ಲಿ ಮಲ್ಕೊಂಡ್ರೆ ನಿದ್ದೆ ಬರಲ್ಲ, ಇಲ್ಲಿ ಹಾಲಲ್ಲಿ ಸೋಫಾ ಮೇಲೆ ಮಲ್ಕೊಂಡ್ಬಿಡ್ತೀನಿ. ಅಯ್ಯಪ್ಪ, ಹೆಂಗ್ ಮಲ್ಕೊಂಡ್ರು ನಿದ್ದೆನೆ ಬರ್ತಾ ಇಲ್ವಲ್ಲ. ಹೆಂಗ್ ಮಲ್ಕೊಂಡ್ರು ನಿದ್ದೆನೆ ಬರ್ತಾ ಇಲ್ವಲ್ಲ, ಏನ್ ಮಾಡ್ಲಿ ನಾನು ಇವಾಗ? ಸರ್, ಇವ್ರೇ ಏನ್ರಿ ಸರ್, ನಾನು ಹೆಂಗ್ ಕಾಲ್ ಎತ್ಕೊಂಡು ಮಂಕೊಂಡ್ರು ನಿದ್ದೆನೆ ಬರ್ತಾ ಇಲ್ಲ ಸರ್. ಸರ್, ನಾನು ನಿಮ್ಗೊಂದು ಕತೆ ಹೇಳೋದೇ ಮರ್ತೋಯ್ತು ಸರ್. ಸಖತ್ತಾಗಿರೋ ಒಂದು ಕತೆ ಹೇಳ್ತೀನಿ ಬನ್ನಿ ಸರ್. ನಮ್ಮ ಹುಡುಗಿ ಹೆಸರು ಸೋನಾ ಅಂತ. ಒಂದು ದಿನ
ಅವಳು ಮೌತಾರ್ಗನ್ ನುಡಿಸ್ತಾ ಇದ್ಲು. ನಾನು ಅವಳ ಪಕ್ಕ ಕುತ್ಕೊಂಡು ಕೇಳಿಸ್ಕೊಂತಾ ಇದ್ದೆ. ಅವಳು ನಿನಗೂ ನುಡ್ಸಕ್ ಬರುತ್ತಾ ಅಂದ್ಲು. ನಾನ್ ಬರುತ್ತೆ ಅಂದೆ. ಅವಳು ನನ್ನ ಕೈಗೆ ಮೌತಾರ್ಗನ್ನ ಕೊಟ್ಲು. ನಾನು ಮೌತಾರ್ಗನ್ನ ನೋಡ್ದೆ, ಅವಳನ್ನ ನೋಡ್ದೆ. ನಿನ್ ಮೌತೆ ಆರ್ಗನ್ ತರ ಇದೆ ಅಂತ ಮೌತಾರ್ಗನ್ ಕೆಳಗಿಟ್ಟು ಕಿಸ್ ಮಾಡ್ಬಿಟ್ಟೆ. ಆಮೇಲೆ 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 ಅವಳು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇದ್ಲು. ಆಮೇಲೆ 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 ಇನ್ನು ಏನಾದ್ರೂ ಇದೆಯಾ ಅಂದ್ಲು. ನನ್ ಜೇಬ್ ತುಂಬಾ ಎಲ್ಲ ಇದೆ ಅಂದೆ. ಆಮೇಲೆ 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 ರಪ್ ಅಂತ ಕರೆಂಟ್ ಹೋಗ್ಬಿಡ್ತು. ಆಮೇಲೆ ಆಮೇಲೆ ಅಯ್ಯೋ ಅಯ್ಯೋ ಆಮೇಲೆ 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 KEBಗೆ ಫೋನ್ ಮಾಡಿದೆ, 2 ನಿಮಿಷದಲ್ಲಿ ಕರೆಂಟ್ ಬಂತು. ನೀನ್ ಯಾ ಸೀಮೆ ಗಂಡ್ಸು? ಅವಳು ಹಿಂಗೆ ಅಂದ್ಲು ಸರ್. ನಿನ್ನ ನಿದ್ದೆ ಬರುತ್ತೋ ಬಿಡುತ್ತೋ, ಮುಚ್ಕೊಂಡು ಮಲ್ಕೋ ಅಷ್ಟೇ. ಏನ್ ಸ್ವಾರ್ಥಿ ಸರ್ ನೀವು. ಮಾತಾಡೋಣ ಬಾ ಅಂದ್ರೆ ಇವರು ಬರೋದಿಲ್ಲ, ನನ್ಗೂ ಮಾತಾಡಕ್ ಬಿಡಲ್ಲ, ಮೊಬೈಲ್ ಅಲ್ಲಿ ಹಾಡ್ ಕೇಳಕ್ ಬಿಡಲ್ಲ, ವಿಡಿಯೋ ನೋಡಕ್ ಬಿಡಲ್ಲ. ಹೆಂಗ್ ಸರ್ ನಾನಿರೋದು? ಇದಿಂತ ಕಿತ್ತೋಗಿರೋ ಫ್ಯಾಮಿಲಿ ಅಂತ ಮುಂಚೆನೆ ಗೊತ್ತಾಗಿದ್ದು ಒಳ್ಳೇದಾಯ್ತು. ಈ ಫ್ಯಾಮಿಲಿ ನನಗೆ ಸಂಬಂಧ ಬೇಕಾಗಿಲ್ಲ. ಬೇಕಾಗಿಲ್ಲ, ಮುಚ್ಕೊಂಡು ಹೋಗ್ರು. ನೀನ್ ಅವನ್ ಕರೆದಿತಾ ಇಲ್ಲಿ ಮಾವ. ಅಯ್ಯ ನಿನ್ ಮಾವ ನಿನ್ನ ನಾಳೆ ಯಾಕಡೆ ತುರ್ಕ ಏನೋ ನಿನ್ನ. ಹಲೋ ಪಪ್ಪ. ಹಾ ಪಪ್ಪ. ಅಯ್ಯ ಇಲ್ಲ ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ. ಹಾ 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 ಚೆನ್ನಾಗಿ ನೋಡ್ಕೊಳ್ತೀನಿ, ಬಾಯ್. ರೀ ನೀವಿಬ್ರೆ ಹಿಂಗ್ ನಿಂತಿದ್ದೀರಾ? ಲೇ ಇವ್ನ್ ಯಾವ ನಿಶಾಚರ ಪ್ರಾಣಿ ಹುಟ್ಟದವನೇ ರಾತ್ರಿ ನಿದ್ದೆ ಮಾಡಲ್ಲ ಅಂತ ಅಲ್ಲ. ಹಾ ಮದುವೆ ಆದ್ಮೇಲೆ ನಿಮ್ಮ ಅಕ್ಕನ ಕತೆ ದಿಂಗ್ ನಕ್ಕನ್ ಟಣ್ 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 ಅಷ್ಟೇ. ರೀ ನಮ್ಮ ಅಕ್ಕನ ಬಗ್ಗೆ ಮಾತಾಡ್ಬೇಡಿ ನೀವು. ರೀ ಇವನೇನಾದ್ರೂ ಅಕ್ಕನ್ ಮದ್ವೆ ಆಗಲ್ಲ ಅಂದ್ರೆ ಇನ್ನು 5 ವರ್ಷ ಅಕ್ಕನ್ ಮದ್ವೆ ಆಗೋ ಯೋಗ ಇಲ್ಲ ರೀ. ಮದುವೆ ಆಗೋ ಯೋಗ ಇಲ್ಲ ಅಂದ್ರೆ ಯಾವ್ದಾದ್ರು ಮಟ್ಟಕ್ಕೆ ಸೇರ್ಕೊಳ ಕೇಳು. ನನ್ನಿದ್ದೆ ಹಾಕಲ್ ಮಾಡ್ತೀರಾ? ನನ್ ಮೇಲೆ ಕೈ ಮಾಡ್ತೀನಿ. ಕೈ ಮಾಡ್ಬಿಟ್ನಾ? ಎಕ್ಸೈಟ್ಮೆಂಟ್ ಅಲ್ಲಿ ಕೈ ಮಾಡಿದ್ನೋ ಕಾಲ್ ಮಾಡಿದ್ನೋ ಗೊತ್ತಾಗ್ತಾ ಇಲ್ಲ ರೀ. ಅಪ್ಪನ ಹತ್ರ ಅವ್ರನ್ನ ಚೆನ್ನಾಗ್ ನೋಡ್ಕೊಳ್ತೀವಿ ಅಂದಿದೀವಿ, ಅವ್ರಿಗೆ ಏನ್ ಬೇಕು ಕೇಳ್ರಿ. ಜಗ್ಗ ನಕ್ಕ ನಕ್ಕ ಜಗ್ಗ ಜಗ್ಗ ನಕ್ಕನ್ನ ನನಗೆ ಎಂಟರ್ಟೈನ್ಮೆಂಟ್ ಬೇಕು. ಸೂರ್ಯಣ್ಣ ಈ ನಾಯಿಗೆ ನಿದ್ದೆ ಬರೋಂತ ಒಂದು ಸಾಂಗ್ ಹಾಕು, ನಾವು ಡ್ಯಾನ್ಸ್ ಮಾಡ್ತೀವಿ. ನಾನು ಬಳ್ಳಿಯ ಹಿಂಚು ಕಣ್ಣು ಕುತ್ತಿಯ ಅಂಚು ಬಲಗೆ ಬಿದ್ದಾಗಲೇ ಅರವೇ ಸರ್ಜು Pogaru, ananige pogaru, pogaru, yegaru, 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 pogaru, ananige pogaru, pogaru, yegaru, ಜಗ್ಗ ನಕ್ಕ ನಕ್ಕ ಜಗ್ಗ ಜಗ್ಗ ನಕ್ಕನ್ನ. ಸಾರ್ ಸಾರ್ ನಮಸ್ಕಾರ ಸರ್. ಮತ್ತೆ ಕುಣಿಬೇಕೇನೋ? ಇಲ್ಲ ಸರ್, ಇವಾಗ ನನಗೆ ನಿದ್ದೆ ಬರ್ತಾ ಇದೆ ಅಂತ ಹೇಳಕ್ ಬಂದೆ. ನಿದ್ದೆ ಬಂದ್ರೆ ಮಲ್ಕೊಳಕ್ ಬಿಟ್ಟು ಏನ್ ಮಾಡಕ್ ಬಂದೆ ನಿನ್ನಲೇ? ಸರ್ ಮೇಡಮ್, 1 ಕೋಟಿ ಪ್ರಾಜೆಕ್ಟ್ ನಮ್ ಕಂಪನಿ ಸಿಕ್ಕಿ ನನಗೆ ಕಮಿಷನ್ ಸಿಗ್ಲಿ ಅಂತ ಆಶೀರ್ವಾದ ಮಾಡಿ. ಅಯ್ಯೋ ಟೈಮ್ ಆಯ್ತು ಅನ್ಸುತ್ತೆ, ನಾನು ಬೇಗ ರೆಡಿ ಆಗ್ಬೇಕು. ಏ ಟಿಫಿನ್ ತಗೊಂಡ್ ಬಾ. ಟಿಫಿನ್ ರೀ? ಮಧ್ಯಾಹ್ನ 1 ಗಂಟೆ ಊಟದ ಟೈಮ್ ಆಯ್ತು. ಮಾತಾಡ್ತಾ ಇದ್ದೀನಿ ನೀನು. ನಾನು ಬೆಳಗ್ಗೆ 9 ಗಂಟೆಗೆ ಆಫೀಸಲ್ಲಿ ಇರ್ಬೇಕಿತ್ತು ಕಡೆ. ಇರೋ ನಮ್ಮ ಬಾಸ್ ಫೋನ್ ಮಾಡ್ತೀನಿ. ಅಲ್ಲ ಬಾಸ್. ಹಲೋ, ಮುಚ್ಕೊಂಡ್ ಫೋನ್ ಕಟ್ ಮಾಡು. ನಂಗ್ ತಲೆ ಕೆಟ್ರೆ ನೆಟ್ಕಿರಲ್ಲ. ಟೈಮ್ ಸೆನ್ಸ್ ಇಲ್ದಿರೋ ನಿನಗೆ ನಮ್ ಕಂಪ್ನಿಲಿ ಒಂದು ಪಿವನ್ ಕೆಲ್ಸನೂ ಸಿಗಲ್ಲ. ಬಾಸ್ ನನ್ ಮಾಸ್ ಕೇಳಿ ಬಾಸ್. ಬಾಸ್ ರೀ ಏನಾಯ್ತು ಈಗ? ನನ್ನ ಕೆಲಸ ಹೋಯ್ತು. ಅದಕ್ಕೆಲ್ಲ ಕಾರಣ ಈ ನಾಯಿ. ಇವನ ನಿಮ್ಮಪ್ಪ ಲಕ್ಕಿ ಪರ್ಸನ್ ಅಂತ ಅನ್ನ. ನಿಮ್ಮ ಅಕ್ಕನಿಗೆ ಏನಾರ ಅಂದ್ರೆ ನಿನಗೆ ಕೋಪ ಬರುತ್ತಾ? ನನಗೆ ಹೊಡಿತೀಯ ನಿನ್ನಲ್ಲಿ. ಹೆಂಗ್ ಮಲಗಿದೆ ನೋಡಿ, ಹೊಂದಿ ಮಲಗದಂಗೆ. ಮಾವ ಮಾವ
ಏನ್ ಮಾಡ್ತೀವೋ ನನಗೆ ಗೊತ್ತಿಲ್ಲ. ನಿನ್ನಿಂದ ನನ್ನ ಕೆಲಸ ಹೋಯ್ತು. ನಿನ್ನ ಕಂಪನಿಲೇ ನಿನ್ನೊಟ್ಟಿಗೆ ನನಗೆ ಕೆಲಸ ಕೊಡ್ಸ್ಬೇಕಷ್ಟೇ. ಇಲ್ಲ ಅಂದ್ರೆ ನೀನ್ ನನ್ನನ್ನು ಯಾರು ಅನ್ಕೊಂಡಿದೀಯ ನೀನು? ಪೀಪಲ್ ಸ್ಟಾರ್. ಯಾರು? ಪೀಪಲ್ ಸ್ಟಾರ್. ಜನಗಳಿಂದ ಜನಗಳಿಗಾಗಿ ಜನಗಳಿಗೋಸ್ಕರ ಬದುಕ್ತಾ ಇರೋ ನಾನು ಜನಸೇವಕನು. ಹಲೋ, ನಿನಗೆ ಕೆಲ್ಸ ಬೇಕು ತಾನೆ? ನಾಳೆ ಬೆಳಿಗ್ಗೆ ನನ್ ಜೊತೆ ಬರಲಿ, ಒಂದ್ ಕೆಲ್ಸ ಕೊಡಿಸ್ಬಿಡ್ತೀನಿ. ಸಾರಿ, ನಿಮ್ನೇನೋ ಅನ್ಕೊಂಡ್ಬಿಟ್ಟಿದೆ ನಾನು. ಕೇಳದೆ ಮರ್ತ್ಬಿಟ್ಟೆ. ನೀವೇನ್ ಕೆಲಸ ಮಾಡೋದು? ನಮ್ದು ಅಕ್ಷಯ ಸ್ಟುಡಿಯೋ ಇದೆಯಲ್ಲ, ಅಕ್ಷಯ ಸ್ಟುಡಿಯೋ ನಿಮ್ದು? ಅದರಲ್ಲಿ ನೈಟ್ ವಾಚ್ಮ್ಯಾನ್ ಆಗಿದ್ದೀನಿ. ಚಕ್ಕಿ ನಕ್ಕಿ ನಕ್ಕಿ ಚಕ್ಕಿ ಚಕ್ಕಿ ನಕ್ಕಿನ. ಮೇಡಮ್, ಲಕ್ಕಿ ಪರ್ಸನ್ ಅಂತ ಹೇಳಿ ಏನೋ ಮನೇಲಿ ಇಟ್ಕೊಂಡ್ರೆ ನಾನು ಕೆಲಸನೇ ಕಸ್ಕೊಂಡ್ಬಿಟ್ನಲ್ಲ ಮೇಡಮ್. ಈ ಸ್ಕಿಟ್ ಬಗ್ಗೆ ನೀವೇನ್ ಹೇಳ್ತೀರಾ? ಲಕ್ಕಿ ಪರ್ಸನ್ ಅವನಾಗಿರ್ಬೋದು, ಬಟ್ ನಿನಗ್ ಲಕ್ ಇರ್ಬೇಕಲ್ಲ ಅಲ್ವಾ? ಅವ್ನು ಲಕ್ಕಿ ಪರ್ಸನ್ ಏನೇ ಆಟ ಆಡ್ಸಿದ್ರು ಅವನಿಂದ ಬೇರೆಯವ್ರ ಲಕ್ ಬರುತ್ತೆ ಅಂತಿತ್ತಲ್ಲ ಮೇಡಮ್. ಯಾವ ಲಕ್ಕೋ, ನಮ್ಮ ಹಣೆ ಬರದಲ್ಲಿ ಲಕ್ ಇದ್ರೆ ನಮ್ಗೆ ಅದು. ಬೇರೆಯವ್ರಿಗೆ ಗುರುಸರ್ಗ್ ಲಕ್ ಇದ್ದಾಗ ನನಗ್ ಬರತ್ತಾ? ನಾನು ಅವ್ರೊಟ್ಟಿಗೆ ಕುತ್ಕೊಂಡಿರ್ತೀನಿ, ಬರತ್ತಾ? ನನ್ಗೂ ಹಣೆಯಲ್ಲಿ ಬರ್ದಿರ್ಬೇಕು ತಾನು ಏನಾದ್ರು ಆಗ್ಬೇಕು ಅಂತ ಅಲ್ವಾ? ಅಷ್ಟೇ. ಹರೀಶ್ ಈ ಸ್ಕಿಟ್ ನ ತುಂಬಾ ಅಂದ್ರೆ ಲೈಕ್ ಅವನೇ ಜಾಸ್ತಿ ಲೀಡ್ ಮಾಡಿದ ಅವನು ಮತ್ತೆ ನಂದೀಶಾ. ಸೊ ಯಾ, ಇಟ್ ವಾಸ್ ಗುಡ್. ಆಲ್ ದ ಬೆಸ್ಟ್. ಗುರು ಸರ್, ಹೇಗಿತ್ತು ನಮ್ ಸ್ಕಿಟ್? ಚೆನ್ನಾಗಿತ್ತು, ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು. ಇಬ್ರು ನಮ್ಮ ಹರೀಶನ್ ಚೆನ್ನಾಗಿತ್ತು. ಯು ಶುಡ್ ಬಿ ಲಕ್ಕಿ. ಲಕ್ಕಿ ಕಾದ್ರು ಕೂತ್ರೆ ಲಕ್ಕಿ ಅಂತ ಆಗಲ್ಲ, ಯಾವ್ದು ಕೆಲ್ಸನ ಆಗಲ್ಲ. ಯಾವತ್ತು ಏನೇ ಆದ್ರೂ ಪಂಕ್ಚುಯಾಲಿಟಿ ಇರ್ಬೇಕು ಅಂತ ಈ ಸ್ಕಿಟ್ ಅಲ್ಲಿ ಹೇಳಿದಿರ. ಗುಡ್, ವೆರಿ ಗುಡ್. ಥ್ಯಾಂಕ್ಸ್. ಈ ಇಡೀ ವಾರ ಮಸ್ತ್ ಮಜಾ ಮಾಡಿದಂತಹ ಪಾಪ ಪಾಂಡು ಫ್ಯಾಮಿಲಿನ ಈ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಳೋಣ. ಸೊ ಪ್ಲೀಸ್ ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್. ಒಂದು ವಾರ ನಮ್ ಜೊತೆ ಇದ್ರಿ, ನಮ್ಮ ಸ್ಕಿಟ್ ಗಳನ್ನ ನೋಡಿ ತುಂಬಾ ಎಂಜಾಯ್ ಮಾಡಿದ್ರಿ. ನಿಮಗೆ ಹೇಗೆ ಅನಿಸ್ತಾ ಇದೆ? ಮಜಾ ಬರುತ್ತಾ? ಶಿವ ತುಂಬಾ ಮಜಾ ಬಂತು. ಇಲ್ಲಿನ ಆರ್ಟಿಸ್ಟ್ ಗಳು ನಿಜವಾಗ್ಲು ಎಲ್ರಿಗೂ ಹ್ಯಾಟ್ಸ್ ಆಫ್, ಹ್ಯಾಟ್ಸ್ ಆಫ್, ಹ್ಯಾಟ್ಸ್ ಆಫ್. ಇಲ್ಲಿ ಬಂದಿದ್ದು ಒಂದ್ ಸ್ವಲ್ಪನೂ ವ್ಯರ್ಥ ಆಗಿಲ್ಲ. ನಮ್ ಸಮಯ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ವೆರಿ ಬೆಸ್ಟ್, ಆಲ್ ದ ವೆರಿ ಬೆಸ್ಟ್ ಎಲ್ರಿಗೂ. ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ಈ ಕೆನ್ನೆಲ್ಲ ಫುಲ್ ನೋವ್ತಾ ಇದೆ ನನ್ಗೆ. ಅಂದ್ರೆ ಆ ಸ್ಮೈಲ್ ಕಾನ್ಸ್ಟೆಂಟ್ ಆಗಿತ್ತು. ಆಲ್ 5 days 5 ದಿನ ಫುಲ್ ಕಾನ್ಸ್ಟೆಂಟ್ ಆಗಿ ಸ್ಮೈಲ್ ಮಾಡಿ ಮಾಡಿ ಫುಲ್ ಕೆನ್ನೆಲ್ಲ ನೋವ್ತಾ ಇದೆ ನನ್ಗೆ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಅಂದ್ರೆ ತುಂಬಾ ಎಂಟರ್ಟೈನ್ಮೆಂಟ್ ಕೊಟ್ರಿ ನಮ್ಗೆ. ಈ ಒಂದು ವಾರ ನಾನು ನಕ್ಕಷ್ಟು ಬಹುಶಃ ನನ್ನ ಜೀವನದಲ್ಲೇ ನಾನು ನಕ್ಕಿಲ್ಲ. ಅಷ್ಟು ನಕ್ಸಿದೀರಾ. ಈ ಸೆಟ್ ಅಲ್ಲಿ ಇರುವಂತ ಪಾಸಿಟಿವಿಟಿ, ಈ ಸೆಟ್ ಅಲ್ಲಿ ಇರುವಂತ ಎನರ್ಜಿನ ಖಂಡಿತವಾಗ್ಲೂ ನಾವು ವಾಪಸ್ ತಗೊಂಡು ಹೋಗ್ತಾ ಇದೀವಿ ಅಂತ ಹೇಳೋದಕ್ಕೆ ಬಹಳ ಖುಷಿ ಆಗತ್ತೆ. ನಾನಂತೂ ತುಂಬಾ ಮಜಾ ಮಾಡ್ದೆ. ನಕ್ಕು ನಕ್ಕು ಸಾಕೋಯ್ತು ನಮ್ಗಂತೂ. ಖಂಡಿತ ಮತ್ತೆ ಕರೆದ್ರೆ ಬರ್ತಾನೆ ಇರ್ತೀವಿ ನಾವು. ಕರಿತೀರಾ ಅಲ್ವಾ? ಖಂಡಿತ. ಥ್ಯಾಂಕ್ ಯು ಸೋ ಮಚ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಒಂದ್ ವಾರ ನಮ್ ಜೊತೆ ಇದ್ರಿ, ನಕ್ರಿ, ಸ್ಕಿಟ್ಗಳನ್ನ ನೋಡಿದ್ರಿ. ಇದೇ ರೀತಿ ಮಜಾ ಬರ್ತಕ್ಕೆ ಬರ್ತಾ ಇರಿ, ನಗ್ತಾ ಇರಿ. ಅಂದಂಗೆ ನಿಮ್ಮ ಭೇಟಿ ಮುಂದಿನ ಸೋಮವಾರ ರಾತ್ರಿ 8 ಗಂಟೆಗೆ. ಅಲ್ಲಿವರೆಗೂ ನೀವು ನಗ್ತಾ ಇರಿ, ಮಜಾ ಮಾಡ್ತಾರೆ. ಯಾಕಂದ್ರೆ ಇದು ಮಜಾ ಭಾರತ. ಮಿಸ್ ಆಗಿರೋ ಎಪಿಸೋಡ್ಸ್ ನ ಊಟ ನೋಡಿ.